ನೀವು ಕೆಲಸ ಮಾಡುವಂತಹ ಆ ಕಂಪನಿಯ ಭವಿಷ್ಯ ಎಂಥ ಅಧೋಗತಿಗೆ ಹೋಗುತ್ತೆ ಅಂತ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ. ಮೈಕ್ರೋಸಾಫ್ಟ್ ಏನಿದೆ, ಆ ಕಂಪನಿ ನಾಯರಾ ಎನರ್ಜಿಗೆ ತನ್ನ ಆಕ್ಸೆಸ್ ಅನ್ನ ಬ್ಲಾಕ್ ಮಾಡಿಬಿಟ್ಟಿತ್ತು. ಯಾವುದೇ ಕಂಪ್ಯೂಟರ್ ಹೋಗಿ ಒತ್ತಿದ್ರು ಆ ಮೈಕ್ರೋಸಾಫ್ಟ್ ಫೈಲ್ಗಳು ಆಕ್ಸೆಸ್ ಆಗ್ತಾನೆ ಇಲ್ಲ. ಎಂಥ ಅವಘಡ, ಎಂಥ ಆಘಾತ ಆಯಿತು ನಾಯರಾ ಕಂಪನಿಗೆ. ಇಂಥದ್ದೊಂದು ನಿಷೇಧ ಭಾರತದ ಬ್ಯಾಂಕ್ನ ಮೇಲೆ ಹಾಕ್ತಾನೆ ಅಂತ ಇಟ್ಕೊಳ್ಳಿ. ಆಗ ಏನಾಗುತ್ತೆ? ಆಪರೇಟಿಂಗ್ ಸಿಸ್ಟಮ್ಗಳಿಂದ ಬ್ಲಾಕ್ ಮಾಡುವುದರ ಮುಖಾಂತರ ಹೊಸ ಯುದ್ಧದ ದಾರಿಯನ್ನು ಈಗ ಈ ಟೆಕ್ ಕಂಪನಿಗಳು ತೋರಿಸ್ಕೊಡ್ತಾ ಇವೆ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೇ ನಮ್ಮ ಶತ್ರುಗಳಿಗೆ ಆಯುಧಗಳಾಗ್ತವೆ. ಭಾರತದಲ್ಲೂ ಸಹ ನಮ್ಮದೇ ಆದಂಥ ಆಪರೇಟಿಂಗ್ ಸಿಸ್ಟಮ್ ಅನ್ನು ನಾವು ಬಳಸಬೇಕಾದಂಥ ಅನಿವಾರ್ಯತೆ ಇದೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಇವಾಗ ಒಂದು ವಿಚಾರವನ್ನು ನಾನು ನಿಮಗೆ ಹೇಳ್ತೇನೆ. ಈ ಸನ್ನಿವೇಶ ನಿಮ್ಮ ಜೀವನದಲ್ಲೇ ಸೃಷ್ಟಿಯಾಗಿದೆ ಅಂತ ಕಲ್ಪನೆ ಮಾಡಿಕೊಳ್ಳಿ, ಆಯಿತಾ? ಅದಾದ ಮೇಲೆ ನಾನು ಯಾಕೆ ಹೀಗೆ ಹೇಳಿದೆ ಅನ್ನೋದನ್ನು ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಂಥ ಸನ್ನಿವೇಶ ಇಡೀ ದೇಶಕ್ಕೆ ಯಾವ ರೀತಿಯ ಅಪಾಯ ತಂದೊಡ್ಡುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೇನೆ. ಈಗ ಒಂದು ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಳ್ಳಿ. ಬೆಳಗ್ಗೆ ಹೇಳ್ತೀರಿ, ಎದ್ದ ತಕ್ಷಣ ಸಹಜವಾಗಿ ನಿಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ಮೊಬೈಲ್ ಹತ್ರ ನೋಡ್ತೀರಿ. ಮೊಬೈಲ್ ಓಪನ್ ಮಾಡ್ತೀರಿ. ಮೊಬೈಲ್ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಅಲ್ಲಿ ಫೇಸ್ಬುಕ್ಕು ಆ್ಯಕ್ಸೆಸ್ ಮಾಡಲಿಕ್ಕಾಗಲ್ಲ, ಯೂಟ್ಯೂಬ್ ಆ್ಯಕ್ಸೆಸ್ ಮಾಡಲಿಕ್ಕಾಗಲ್ಲ, ಇನ್ಸ್ಟಾಗ್ರಾಮ್ ಆ್ಯಕ್ಸೆಸ್ ಮಾಡಲಿಕ್ಕಾಗಲ್ಲ, ವಾಟ್ಸಪ್ ಆ್ಯಕ್ಸೆಸ್ ಮಾಡಲಿಕ್ಕಾಗಲ್ಲ. ಅರೆ ಇದೇನಪ್ಪ ಇದು, ಏನು ಸರ್ವರ್ ಏನಾದ್ರು ಪ್ರಾಬ್ಲಮ್ ಆಯಿತಾ ಅಂತ ಅಂದ್ಕೋತೀರಿ. ಸರಿ ನೋಡೋಣ, ಲ್ಯಾಪ್ಟಾಪ್ ಓಪನ್ ಮಾಡಿ ನೋಡೋಣ, ಅಥವಾ ಡೆಸ್ಕ್ಟಾಪ್ ಮನೇಲಿದ್ದರೆ ಅದರಲ್ಲಿ ನೋಡೋಣ ಅಂತ ಅಲ್ಲಿ ಓಪನ್ ಮಾಡ್ತೀರಿ. ಆದರೆ ನಿಮ್ಮ ಮೇಲ್ ಐ ಡಿನೇ ನಿಮಗೆ ಆ್ಯಕ್ಸೆಸ್ ಸಿಗೋದಿಲ್ಲ, ನಿಮ್ಮ ಗೂಗಲ್ ಅಕೌಂಟ್ ಕಾಣೋದೇ ಇಲ್ಲ. ಅರೆ ಇದಕ್ಕಿದ್ದಂಗೆ ಪ್ರಪಂಚದಲ್ಲಿ ಏನಾಯಿತು? ಅಷ್ಟೊತ್ತಿಗೆ ನಿಮ್ಗೆ ಆಫೀಸಿಂದ ಫೋನ್ ಬರುತ್ತೆ, ನೀನು ನೆನ್ನೆ ಮಾಡಿದ್ದು ಯಾವುದು ಫೈಲ್ಸ್ ಆಫೀಸ್ನಲ್ಲಿ ಕಾಣ್ತಾ ಇಲ್ಲ ಅಂತ. ಅರೆ ಯಾಕೆ ಅಲ್ಲೇ ಇದೆಯಲ್ಲ, ಅದು ಯಾವುದೋ ಫೈಲ್ ನಂಬರ್ ಹೇಳ್ತೀರಿ, ಅಲ್ಲಿದೆ ಇಲ್ಲಿದೆ ಅಂತ. ಬಟ್ ಆಫೀಸ್ನಲ್ಲಿರೋರಿಗೆ ಅದು ಯಾವುದು ಆ್ಯಕ್ಸೆಸ್ ಆಗ್ತಾ ಇಲ್ಲ. ತಕ್ಷಣ ಆಫೀಸ್ಗೆ ಹೋಗ್ತೀರಿ, ಅಲ್ಲಿ ನೋಡಿದ್ರೆ ಎಲ್ಲರದು ಅದೇ ಕತೆ. ಆಫೀಸಿನ MD ಹಿಡಿದು ಫ್ರೆಷರ್ ಅಸಿಸ್ಟೆಂಟ್ ಎಲ್ಲರೂ ಅದೇ ಪ್ರಾಬ್ಲಮನ್ನು ಎದುರಿಸ್ತಾ ಇರ್ತಾರೆ. ಯಾರಿಗೂ ಸಹ ತಮ್ಮ ಫೈಲ್ಗಳನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೋಗ್ರಿ ಈ ಸರ್ವಿಸ್ ಪ್ರೊವೈಡರ್ಸ್ಗೆ ಮೇಲ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡೋಣ ಅಂದರೆ ಮೇಲ್ ನಿಮಗೆ ಆಗ್ತಾ ಇಲ್ಲ. ನಿಮ್ಮ ಮೇಲ್ಗಳು ಯಾವುದು ಬ್ಲಾಕ್ ಆಗಿಬಿಟ್ಟಿದೆ, ಮೇಲ್ ಮಾಡೋಕ್ಕಾಗ್ತಾ ಇಲ್ಲ. ಅರೆ ಎಂಥ ಸನ್ನಿವೇಶ ರೀ ಇದು! ಇಂಥ ಸನ್ನಿವೇಶನೂ ಸೃಷ್ಟಿ ಆಗುತ್ತಾ? ಆಶ್ಚರ್ಯ ಅಲ್ವ ನಿಮಗೆ? ಇಂಥದ್ದೊಂದು ಸನ್ನಿವೇಶ ಸೃಷ್ಟಿ ಆಗಿಬಿಟ್ರೆ ನಿಮ್ಮ ವೈಯಕ್ತಿಕ ಬದುಕು ಅಥವಾ ನೀವು ಕೆಲಸ ಮಾಡುವಂತಹ ಆ ಕಂಪನಿಯ ಭವಿಷ್ಯ ಎಂಥ ಅಧೋಗತಿಗೆ ಹೋಗುತ್ತೆ ಅಂತ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ, ಅಲ್ವಾ? ಇಂಥದ್ದೊಂದು ಸನ್ನಿವೇಶ ಭಾರತದ ಒಂದು ಕಂಪನಿಗೆ ಬಂದಿತ್ತು. ಯಾವುದದು ಕಂಪನಿ? ನಾಯರಾ ಎನರ್ಜಿ. ಯಾಕೆ ಬಂದಿತ್ತು? ಮೈಕ್ರೋಸಾಫ್ಟ್ ಏನಿದೆ, ಆ ಕಂಪನಿ ಈ ನಾಯರಾ ಎನರ್ಜಿಗೆ ತನ್ನ ಆಕ್ಸೆಸ್ಸನ್ನು ಬ್ಲಾಕ್ ಮಾಡಿಬಿಟ್ಟಿತ್ತು. ಯೋಚನೆ ಮಾಡಿ, ನಾಯರಾ ಎನರ್ಜಿ ಅದು ಒಂದು ಆಯಿಲ್ ರಿಫೈನರಿ ಕಂಪನಿ, ರಷ್ಯಾದ ಹಣ ಅದರಲ್ಲಿದೆ. ಆ ಕಂಪನಿಯ ಎಲ್ಲ ಫೈಲ್ಗಳು ಸಾಮಾನ್ಯವಾಗಿರುವಂಥದ್ದು ಮೈಕ್ರೋಸಾಫ್ಟ್ನಲ್ಲಿ, ವರ್ಡಲ್ಲೋ ಅಥವಾ ಎಕ್ಸೆಲ್ನಲ್ಲೋ ಅಥವಾ ಪವರ್ ಪಾಯಿಂಟಲ್ಲೋ ಅಥವಾ ಔಟ್ಲುಕ್ಕಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ಕೋತಾ ಇರ್ತಾರೆ ಅಲ್ವಾ? ಸೊ ಆ ಮೈಕ್ರೋಸಾಫ್ಟ್ ಬ್ಲಾಕ್ ಆಗಿಬಿಟ್ಟಿದೆ. ಯಾವುದೇ ಕಂಪ್ಯೂಟರ್ಗೆ ಹೋಗಿ ಒತ್ತಿದ್ರು ಆ ಮೈಕ್ರೋಸಾಫ್ಟ್ ಫೈಲ್ಗಳು ಆ್ಯಕ್ಸೆಸ್ ಆಗ್ತಾನೆ ಇಲ್ಲ. ನಾಯರಾ ಎನರ್ಜಿ ಕಂಪ್ನಿಗೆ ಗಾಬರಿ ಆಯಿತು. ಅವರು ಸರ್ವಿಸ್ ಪ್ರೊವೈಡರ್ಸ್ ಅವರು ಮೈಕ್ರೋಸಾಫ್ಟ್ ಕಂಪ್ನಿಯನ್ನು ಆವಾಗ ಅಪ್ರೋಚ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಮೈಕ್ರೋಸಾಫ್ಟ್ ಕಂಪನಿ ನಿಮ್ಮ ನಾಯರಾ ಎನರ್ಜಿ ಕಂಪನಿಯನ್ನು ಬ್ಯಾನ್ ಮಾಡಿದೆ, ನಮ್ಮ ಆಕ್ಸೆಸ್ಸನ್ನು ನಿಮಗೆ ಬ್ಲಾಕ್ ಮಾಡಿದ್ದೇವೆ ಅಂತ. ಕಾರಣ ಏನು ಅಂತಂದರೆ ಯುರೋಪಿಯನ್ ಯೂನಿಯನ್ ನಾಯರಾ ಎನರ್ಜಿ ಮೇಲೆ ಸ್ಯಾಂಕ್ಷನ್ ಹೇರಿದೆ, ಅಂದರೆ ನಿಷೇಧ ಹೇರಿದೆ. ಕಾರಣ ಏನು ಅದಕ್ಕೆ? ಅದು ರಷ್ಯಾ ಜೊತೆ ಸಂಬಂಧ ಹೊಂದಿದೆ ಅನ್ನೋ ಕಾರಣಕ್ಕೆ. ಇದೆಲ್ಲವೂ ನಡೆದಿದ್ದು ಕಳೆದ ವಾರ ಸ್ನೇಹಿತರೆ, ಕಳೆದ ತಿಂಗಳು ಅಂತಲೇ ಇಟ್ಕೊಳ್ಳಿ. ರಷ್ಯಾ ಜೊತೆ ಸಂಬಂಧ ಹೊಂದಿದೆ ಅನ್ನುವಂಥ ಒಂದೇ ಕಾರಣಕ್ಕೆ ಯುರೋಪಿಯನ್ ಯೂನಿಯನ್ ನಾಯರಾ ಎನರ್ಜಿ ಮೇಲೆ ನಿಷೇಧ ಹೇರ್ತು, ಅಂದರೆ ಸ್ಯಾಂಕ್ಷನ್ ಹೇರ್ತು. ಅದರ ಅಂಗವಾಗಿ ಮೈಕ್ರೋಸಾಫ್ಟ್ ಕಂಪನಿ ಯುರೋಪಿಯನ್ ಯೂನಿಯನ್ನ ಸೂಚನೆಯ ಮೇರೆಗೆ ತನ್ನ ಆಕ್ಸಿಸನ್ನು ನಾಯರಾ ಎನರ್ಜಿ ರಿಫೈನರೀಸ್ಗೆ ಬ್ಲಾಕ್ ಮಾಡ್ತು. ಎಂಥ ಅವಘಡ, ಎಂಥ ಆಘಾತ ಆಯಿತು ನಾಯರಾ ಕಂಪನಿಗೆ. 1-2 ದಿನ ನಾಯರಾ ಕಂಪನಿಲಿ ಅಲ್ಲೋಲ ಕಲ್ಲೋಲ. ಎಲ್ಲ ಫೈಲ್ಸ್ಗಳು ಸಾಮಾನ್ಯವಾಗಿ ಮೈಕ್ರೋಸಾಫ್ಟ್ ಆಫೀಸ್ನಲ್ಲಿ ನಾವು ಸೇವ್ ಮಾಡಿರ್ತೀವಿ. ಫೈಲ್ ಕ್ರಿಯೇಟ್ ಮಾಡೋದು ಮೈಕ್ರೋಸಾಫ್ಟಲ್ಲಿ, ಸೇವ್ ಮಾಡೋದು ಅದರಲ್ಲೇ, ಎಲ್ಲವೂ ಮೈಕ್ರೋಸಾಫ್ಟೇ ಅಷ್ಟು ಡಿಪೆಂಡ್ ಆಗಿರ್ತೀವಿ. ಹೀಗೆ ಮೈಕ್ರೋಸಾಫ್ಟೇ ನಮ್ಮ ಫೈಲ್ಗಳಿಗೆ ಆ್ಯಕ್ಸೆಸ್ ಕೊಡಲಿಲ್ಲ ಅಂತಂದರೆ
ಇಡೀ ಕಂಪನಿಯ ಭವಿಷ್ಯವೇ ಮಣ್ಣು ಪಾಲಾಗ್ಬಿಡುತ್ತಲ್ಲ. ಎಷ್ಟೊಂದು ಡೇಟಾಗಳು, ಎಷ್ಟೊಂದು ಪ್ಲ್ಯಾನ್ಗಳು ಎಲ್ಲವೂ ಮೈಕ್ರೋಸಾಫ್ಟಲ್ಲಿರ್ತದೆ. ಆದರೆ ನಾಯರಾ ಎನರ್ಜಿ ಡೆಲ್ಲಿ ಹೈಕೋರ್ಟ್ಗೆ ಹೋಯಿತು. ಡೆಲ್ಲಿ ಹೈಕೋರ್ಟ್ನಲ್ಲಿ ಅಲ್ಲಿ ಪಿಟಿಷನ್ ಫೈಲ್ ಆಗ್ತಿದ್ದ ಹಾಗೆ ಮೈಕ್ರೋಸಾಫ್ಟ್ ಮತ್ತೆ ಒಂದು ಸೂಚನೆಯನ್ನು ಕಳಿಸ್ತು, ಇಲ್ಲ ನಾವು ಆ ಆಕ್ಸೆಸ್ಸನ್ನು ನಾವಿವಾಗ ನಿಮಗೆ ಓಪನ್ ಮಾಡಿದ್ದೇವೆ ಅಂತ. ಆಗ ಮೈಕ್ರೋಸಾಫ್ಟ್ ಹೇಳಿದ್ದೇನು ಅಂತಂದರೆ, ಯುರೋಪಿಯನ್ ಯೂನಿಯನ್ನ ಕಾರಣ ಕೊಡ್ತು ಮೈಕ್ರೋಸಾಫ್ಟು. ಈಗೆಲ್ಲವೂ ಸರಿಯಾಗಿದೆ, ಎಲ್ಲ ಭಾರತೀಯ ಕಂಪನಿಗಳ ಮೇಲೂ ನಾವು ಒಳ್ಳೆಯ ಸಂಬಂಧವನ್ನು ಇಟ್ಕೋಬೇಕು ಅಂತಿದ್ವಿ, ಆ ಕಾರಣಕ್ಕೆ ನಾವು ಈ ಆಕ್ಸೆಸ್ಸನ್ನು ವಾಪಸ್ ಕೊಟ್ಟಿದ್ದೀವಿ ಅಂತ ತನ್ನ ಧಾರಾಳತನವನ್ನು ತೋರಿಸ್ತು. ಇದು ಒಂದು ಕಂಪನಿಯ ಕಥೆ. ಒಂದು ವೇಳೆ ಇಂಥದ್ದೊಂದು ನಿಷೇಧ ಭಾರತದ ಬ್ಯಾಂಕ್ನ ಮೇಲೆ ಹಾಕ್ತಾನೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಬ್ಯಾಂಕ್, ಆಗ ಏನಾಗುತ್ತೆ? ಬ್ಯಾಂಕ್ನಲ್ಲಿ ನಾನು ಇಟ್ಟಿರೋ ಹಣ ಎಷ್ಟು ಅಂತ ನನಗೆ ಗೊತ್ತೇ ಆಗಲ್ಲ, ಬ್ಯಾಂಕ್ನವ್ರಿಗೆ ಗೊತ್ತೇ ಆಗಲ್ಲ, ಅಲ್ಲಿನ ಡೇಟಾ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಜನ ಎಷ್ಟು ಪ್ಯಾನಿಕ್ ಆಗ್ತಾರೆ, ನಮ್ಮ ದುಡ್ಡು ಹೋಯ್ತು, ನಮ್ಮ ಹಣ ಹೋಯ್ತು ಅನ್ನುವಂಥ ಒಂದು ಹಾಹಾಕಾರ ಇಡೀ ದೇಶದಲ್ಲಿ ಹೇಳುತ್ತೆ. ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತಲ್ವ. ಏನಪ್ಪ ಇವನು ಬರೀ ಎಕ್ಸ್ಟ್ರೀಮ್ ಹೇಳ್ತಾ ಇದ್ದಾರೆ, ಅವೆಲ್ಲ ಸಾಧ್ಯನೇನ್ರಿ? ಎಲ್ಲೋ ಒಂದು ಯಾವುದೋ ಒಂದು ಕಂಪ್ನಿಗೆ ಆಗುತ್ತೆ ಅಂತಂದರೆ ಏನು ಎಲ್ಲ ಕಡೆ ಹಂಗೆ ಆಗ್ಬಿಡುತ್ತಾ? ಸುಮ್ಮನೆ ಈ ರೀತಿ ಎಕ್ಸ್ಟ್ರೀಮ್ ಎಲ್ಲ ಹೇಳಿಬಿಟ್ಟು ಈ ರೀತಿಯ ಇಲ್ಲ ಸಲ್ಲದನ್ನು ಹೇಳಿ ಜನಗಳನ್ನು ಹೆದರಿಸ್ಬೇಡ ಅಂತ ನನಗೆ ಕೆಲವರು ಹೇಳಬಹುದು. ಆದರೆ ಒಂದು ಕಂಪನಿಗೆ ಆಗಿರುವಂಥ ವಾಸ್ತವ ಏನಿದೆ, ನಾಳೆ ಮತ್ತೊಂದು ಕಂಪನಿಗೂ ಆಗ್ಬೋದು, ಇಡೀ ದೇಶಕ್ಕೂ ಆಗ್ಬೋದು ಸ್ನೇಹಿತರೆ. ಯಾಕೆ ಗೊತ್ತಾ? ಇವತ್ತಿನ ದಿನಗಳಲ್ಲಿ ಯುದ್ಧ ಅನ್ನೋದು ಯಾವ ರೀತಿ ಮಾರ್ಪಾಟಾಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಈಗ ವಿಮಾನಗಳನ್ನು ಕಳಿಸಿ ಯುದ್ಧ ಮಾಡುವ ಕಾಲವು ಹೊರಟೋಗಿದೆ, ಎಲ್ಲ ಡ್ರೋನ್ಗಳು. ಈಗ ಆಧುನಿಕ ಜಗತ್ತಿನಲ್ಲಿ ಈಗ ಈ ರೀತಿಯ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಬ್ಲಾಕ್ ಮಾಡುವುದರ ಮುಖಾಂತರ ಹೊಸ ಯುದ್ಧದ ದಾರಿಯನ್ನು ಈಗ ಈ ಟೆಕ್ ಕಂಪನಿಗಳು ತೋರಿಸ್ಕೊಡ್ತಾ ಇವೆ. ಇಡೀ ವಿಶ್ವ ಮೈಕ್ರೋಸಾಫ್ಟ್ ಮೇಲೆ, ಗೂಗಲ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅನ್ನೋದನ್ನು ನಾವೆಲ್ಲ ನೋಡಿದ್ದೇವೆ. ಅವೆರಡು ಕಂಪನಿಗಳು ಈ ರೀತಿ ಆಕ್ಸೆಸ್ನ ಬ್ಲಾಕ್ ಮಾಡ್ತಾ ಹೋದರೆ, ಡಿನೈ ಮಾಡ್ತಾ ಹೋದರೆ, ಇಡೀ ವಿಶ್ವದಲ್ಲಿ ಎಂತೆಂಥ ಬಿಸ್ನೆಸ್ಗಳು, ಎಂತೆಂಥ ದೇಶಗಳು ಎಂತೆಂಥ ಅಪಾಯಕಾರಿ ಸನ್ನಿವೇಶಕ್ಕೆ ಸಿಲುಕುತ್ತವೆ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಸ್ನೇಹಿತರೆ. ಭಾರತದಲ್ಲೂ ಅಷ್ಟೇ ನಮ್ಮ ಬಹುತೇಕ ಕಂಪನಿಗಳು ಎಲ್ಲವೂ ಮೈಕ್ರೋಸಾಫ್ಟ್ನಲ್ಲೇ ನಾವು ಫೈಲ್ ಮಾಡುವಂಥದ್ದು. ಬಹುತೇಕ ಜನ ನಾವು ಯೂಸ್ ಮಾಡೋದು ಗೂಗಲ್ ಅಕೌಂಟ್ನೇ, ಗೂಗಲ್ ಮೇಲನ್ನೇ, ಗೂಗಲ್ ಸರ್ಚ್ ಎಂಜಿನ್ನನ್ನೇ. ಅವೆರಡರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ನೋಡಿ. ಒಂದು ವೇಳೆ ಅಮೆರಿಕ ಏನಾದರೂ ಭಾರತದ ಮೇಲೆ ಸ್ಯಾಂಕ್ಷನ್ ಹಾಕಿದ್ದೀವಿ, ಹಾಗಾಗಿ ನಮ್ಮಲ್ಲಿರುವಂಥ ಟೆಕ್ ಕಂಪನಿಗಳು ಭಾರತಕ್ಕೆ ಯಾವುದೇ ರೀತಿ ಆಕ್ಸೆಸ್ ಕೊಡಬಾರ್ದು ಅಂತ ಅಲ್ಲೇನಾದರೂ ತಾಕೀತು ಮಾಡಿದ್ರೆ, ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಒಂದು ವೇಳೆ ಅದನ್ನೇನಾದರೂ ಒಪ್ಕೊಂಡು ಬಿಟ್ಟರೆ ಭಾರತದ ಕತೆ ಏನಾಗುತ್ತೆ? ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ ಇವತ್ತು, ಅಲ್ವಾ? ಆದರೆ ಇದೇ ನಿಷೇಧ ಚೀನಾದ ಮೇಲೆ ಅಮೆರಿಕ ಹಾಕಿದ್ರೆ ಚೀನಾಗೆ ಯಾವ ರೀತಿಯ ಪರಿಣಾಮವೂ ಆಗೋದಿಲ್ಲ. ಯಾಕಂದರೆ ಚೀನಾ ಗೂಗಲ್ ಮೇಲೂ ಡಿಪೆಂಡ್ ಆಗಿಲ್ಲ, ಮೈಕ್ರೋಸಾಫ್ಟ್ ಮೇಲೂ ಡಿಪೆಂಡ್ ಆಗಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾನೂ ಅಲ್ಲಿ ಅಮೆರಿಕಾದ ಸೋಷಿಯಲ್ ಮೀಡಿಯಾಗಳಿಗೆ ಅಲ್ಲಿ ಅವಕಾಶವೇ ಇಲ್ಲ. ಈಗೊಂದು 10-15 ವರ್ಷಗಳ ಹಿಂದೆಯೇ ಚೀನಾ ತನ್ನದೇ ಆದಂಥ ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಿದೆ. ಅದು ಕೈಲಿನ್ ಅಂತ. ಆರಂಭದಲ್ಲಿ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಈ ಆಪರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡಲಾಯಿತು. ಅದಾದಮೇಲೆ ನಿಯೋ ಕೈಲಿನ್ ಅಂತ ಒಂದು ಡೆವಲಪ್ ಮಾಡಿದ್ರು, ಅದು ಸರ್ಕಾರಿ ಕಚೇರಿಗಳಲ್ಲಿ ಅದನ್ನು ಯೂಸ್ ಮಾಡಲಾಯಿತು. ಅದಾದ ನಂತರ ಉಬುಂಟು ಕೈಲಿನ್ ಅಂತ ಮಾಡಿದ್ರು, ಉಬುಂಟು ಕೈಲಿನ್. ಇವು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು, ವ್ಯಕ್ತಿಗಳು ಸಹ ಇದೇ ಆಪರೇಟಿಂಗ್ ಸಿಸ್ಟಮನ್ನು ಅಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಈ ಗೂಗಲ್ಲು, ಮೈಕ್ರೋಸಾಫ್ಟು ಇದರಿಂದ ಚೈನಾಗೆ ಯಾವುದೇ ಪರಿಣಾಮನೂ ಆಗೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಚೀನಾ ಡಿಜಿಟಲ್ ಸ್ವಾವಲಂಬಿಯಾಗಿದೆ ಸ್ನೇಹಿತರೆ, ಟೆಕ್ನಾಲಜಿಕಲಿ ಸ್ವಾವಲಂಬಿಯಾಗಿದೆ. ಗೂಗಲ್ಗೆ ಬದಲಾಗಿ ಚೀನಾದಲ್ಲಿ ಬೈಡು ಅಂತ ಇದೆ, ಯೂಟ್ಯೂಬ್ಗೆ ಬದಲಾಗಿ ಯೂಕಿ ಅಂತ ಇದೆ, ಫೇಸ್ಬುಕ್ಗೆ ಬದಲಾಗಿ ವಿಚಾಟ್ ಅಂತ ಇದೆ, ಇನ್ಸ್ಟಾಗ್ರಾಮ್ಗೆ ಬದಲಾಗಿ ವೈಬೋ ಅಂತ ಇದೆ. ಎಲ್ಲವೂ ಅಲ್ಲಿನ ಜನ ತಾವು ಇಂಡಿಜಿನಿಯಸ್ ಆಗಿ ಅಲ್ಲಿ ತಯಾರು ಮಾಡಿರುವಂಥ, ಸಿದ್ಧಪಡಿಸಿರುವಂಥ ಪ್ಲಾಟ್ಫಾರ್ಮ್ಗಳು. ಜೊತೆಗೆ ಟಿಕ್ಟಾಕ್ ಇಡೀ ವಿಶ್ವದಾದ್ಯಂತ ಅದು ಬಹಳ ಜನಪ್ರಿಯ ಆಗಿದೆ, ನಮ್ಮಲ್ಲೂ ಜನಪ್ರಿಯ ಆಗಿತ್ತು. ಆದರೆ ಅದನ್ನು ಬ್ಯಾನ್ ಮಾಡಲಾಯಿತು. ಆ ಬ್ಯಾನ್ ಮಾಡಿದ್ದಕ್ಕೆ ಕಾರಣ ಏನು, ಅದು ಬೇರೆ ವಿಚಾರ, ಇನ್ನೊಂದು ದಿನ ಅದನ್ನು ಮಾತಾಡ್ತೀನಿ. ಸೊ ಇಂಥ ಯಾವುದೇ ಒಂದು ನಿಷೇಧಕ್ಕೆ ಚೀನಾ ಬೆದರೋದೇ ಇಲ್ಲ ಯಾವತ್ತು. ಯಾಕಂದರೆ ಅವ್ರದ್ದೇ ಆದಂಥ ಒಂದು ಪ್ಲಾಟ್ಫಾರ್ಮ್ಗಳನ್ನು ಅವರು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ರಷ್ಯಾ ಕೂಡ ಹೆಚ್ಚು ಕಡಿಮೆ ತನ್ನದೇ ಆದಂಥ ಪ್ಲಾಟ್ಫಾರ್ಮ್ಗಳನ್ನು ಸೃಷ್ಟಿ ಮಾಡಿಕೊಂಡಿದೆ. ಸ್ವಲ್ಪ ಮಟ್ಟಿಗೆ ಜರ್ಮನಿ, ಸ್ಪೇನ್ ಇವು ಕೂಡ ಅಲ್ಲಲ್ಲಲ್ಲ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಮಾಡ್ಕೊಂಡಿವೆ, ಸಂಪೂರ್ಣ ಅಲ್ಲ.
ಆದರೆ ಭಾರತದ ಕಥೆ ಏನು? ಈಗ ಕೆಲವು ವರ್ಷಗಳ ಹಿಂದೆ, ಅಂದರೆ ಸುಮಾರು ಒಂದು ದಶಕದ ಹಿಂದೆ, ಭಾರತದಲ್ಲಿ ಮಾಯಾ ಅನ್ನುವಂಥ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಲಾಯಿತು. ರಕ್ಷಣಾ ಇಲಾಖೆಯಲ್ಲಿ ಮಾಯಾ ಅನ್ನುವಂಥ ಆಪರೇಟಿಂಗ್ ಸಿಸ್ಟಮ್ಮೇ ಈಗಲೂ ಚಾಲ್ತಿಯಲ್ಲಿರೋದು. ಹಾಗಾಗಿ ಭಾರತದ ರಕ್ಷಣಾ ವ್ಯವಸ್ಥೆಗೆ ಇದರಿಂದ ಯಾವುದೇ ಒಂದು ಹಾನಿ ಆಗೋದಿಲ್ಲ. ಇದನ್ನು ನಾವು ಸ್ಪಷ್ಟಪಡಿಸಬೇಕು. ಅದಾದ ನಂತರದಲ್ಲಿ ಸಿಡಾಕ್ ಅನ್ನುವಂಥ ಸಂಸ್ಥೆ ಬಾಸ್ ಅನ್ನುವಂಥ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡ್ತು. ಭಾರತ್ ಆಪರೇಟಿಂಗ್ ಸಿಸ್ಟಮ್ ಸೊಲ್ಯೂಷನ್ಸ್ ಅಂತ. ಇದು ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಬಹಳ ಮುಖ್ಯವಾದಂತಹ ರಹಸ್ಯ ಕಡತಗಳನ್ನು ಇಟ್ಟಿರುವಂತಹ ಸರ್ಕಾರಿ ಕಚೇರಿಗಳಲ್ಲಿ ಈ ಆಪರೇಟಿಂಗ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ಇದಾದ ನಂತರದಲ್ಲಿ IIT ಮಡ್ರಾಸ್ ಬಾರ್ OS ಅಂತ ಒಂದು ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡ್ತು. ಅದು ಕೂಡ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ಯೂಸ್ ಮಾಡ್ತಾರೆ. ಆದರೆ ನಾನು ಹೇಳಿದ ಯಾವುದೇ ಒಂದು ಆಪರೇಟಿಂಗ್ ಸಿಸ್ಟಮ್ಗಳು ಕಮರ್ಷಿಯಲ್ ಆಗಿ ಬಳಕೆಯಲ್ಲಿಲ್ಲ. ಅಂದರೆ ನೀವು ಯೂಸ್ ಮಾಡುವಂಥ ಅಥವಾ ನೀವು ಕೆಲಸ ಮಾಡುವಂಥ ಕಂಪನಿಗಳು, ದೇಶದ ಬ್ಯಾಂಕಿಂಗ್ ಸೆಕ್ಟರ್ಗಳು, ದೇಶದ ಏವಿಯೇಷನ್ ಸೆಕ್ಟರ್ಗಳು, ದೇಶದ ಎಜುಕೇಷನ್ನು, ಹೆಲ್ತ್ ಸೆಕ್ಟರು ಯಾರೂ ಕೂಡ ಇದನ್ನು ಕಮರ್ಷಿಯಲ್ ಆಗಿ ಬಳಸುವಂಥ ಇನ್ನೂ ಯೋಚನೆಯನ್ನು ಮಾಡಿಲ್ಲ. ಮತ್ತು ಅವುಗಳು ಇನ್ನೂ ಡೆವಲಪ್ ಆಗಬೇಕಾಗಿದೆ ಅನ್ನುವಂಥ ಮಾತುಗಳನ್ನೇ ಎಲ್ಲರೂ ಹೇಳ್ತಾರೆ. ನಾವೆಲ್ಲರೂ ಡಿಪೆಂಡ್ ಆಗಿರೋದು ಮೈಕ್ರೋಸಾಫ್ಟ್, ಗೂಗಲ್. ನಾಯರಾ ಎನರ್ಜಿಗೆ ಬಂದಂತಹ ಸನ್ನಿವೇಶ ನಮ್ಮ ಸಂಸ್ಥೆಗಳಿಗೂ ಬಂದರೆ ಏನೆಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಇನ್ನೂ ನಾವು ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾ ಇವುಗಳನ್ನೇ ಬಳಸ್ತಾ ಇದ್ದೀವಿ. ಸೊ ಟ್ವಿಟರ್, ಫೇಸ್ಬುಕ್ ಇವುಗಳೆಲ್ಲ ಹೇಗೆ ಭಾರತದ ವಿರುದ್ಧ ನೆರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ ಅಂಥವರಿಗೆ ಪ್ಲಾಟ್ಫಾರ್ಮನ್ನು ಕೊಡ್ತಾ ಇವೆ ಅನ್ನೋದನ್ನು ನೀವು ನೋಡ್ತಾ ಬಂದಿದ್ದೇವೆ. ಭಾರತ ವಿರೋಧಿ ಟ್ವೀಟ್ಗಳು, ಭಾರತ ವಿರೋಧಿ ಪೋಸ್ಟ್ಗಳು ಫೇಸ್ಬುಕ್ನಲ್ಲಿ ಹೆಚ್ಚು ಕಂಡಷ್ಟು ಭಾರತದ ಪರವಾದ್ದು, ಹಿಂದೂ ಪರವಾದ್ದು, ಭಾರತೀಯತೆಯ ಪರವಾದ್ದು ಕಾಣೋದಿಲ್ಲ. ಯಾಕೆಂದರೆ ಆ ಎಲ್ಲ ಟೆಕ್ ಕಂಪನಿಗಳ ಪ್ರಮುಖ ಸ್ಥಾನದಲ್ಲಿ ಲೆಫ್ಟ್ ಲಿಬರಲ್ಗಳು ಕೂತಿದ್ದಾರೆ. ಹಾಗಾಗಿ ಭಾರತಕ್ಕೆ ಹೇಗೆ ತನ್ನದೇ ಆದಂಥ OS ಬೇಕೋ ಹಾಗೆ ತನ್ನದೇ ಆದಂಥ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಬೇಕಾಗಿದೆ. ಝೋಹೋ ಅಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಇದೆ. ಅದನ್ನು ಕೆಲವು ಕಂಪನಿಗಳು ಬಳಸ್ತವೆ, ಆದರೆ ಅದು ಹೆಚ್ಚು ಪ್ರಚಲಿತದಲ್ಲಿಲ್ಲ. ನಾನು ಇಷ್ಟೆಲ್ಲ ಯಾಕೆ ಹೇಳಬೇಕಾಗಿ ಬಂತು ಅಂತಂದರೆ, ನಾಯರಾ ಎನರ್ಜಿಗೆ ಆದಂಥ ಗತಿಯೇ ಭಾರತದ ಯಾವುದೇ ಕಂಪನಿಗೆ ಬರಬಹುದು. ನಾನು ಹೇಳಿದ್ದು ಇದು ಅತಿಯಾಯಿತು ಅಂತ ನಿಮಗೆ ಅನ್ನಿಸ್ಬೋದು. ಮುಂದಿನ ದಿನಗಳಲ್ಲಿ ಯುದ್ಧದ ಸನ್ನಿವೇಶಗಳು ಯಾವ ರೂಪ ತಳೆಯುತ್ತೆ, ಡಿಜಿಟಲ್ ರೂಪ ತಳೆಯುತ್ತೆ. ಹಾಗಾಗಿ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳೇ ನಮ್ಮ ಶತ್ರುಗಳಿಗೆ ಆಯುಧಗಳಾಗ್ತವೆ. ಹಾಗಾಗಿ ಭಾರತದಲ್ಲೂ ಸಹ ನಮ್ಮದೇ ಆದಂಥ ಆಪರೇಟಿಂಗ್ ಸಿಸ್ಟಮನ್ನು ನಾವು ಬಳಸಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕಾಗಿ ದೇಶದ IT ಕಂಪನಿಗಳಿರ್ಬೋದು, ಅಥವಾ ಸರ್ಕಾರ ಇರ್ಬೋದು, ಅಥವಾ ಯುವ ಜನತೆ ಇರ್ಬೋದು, ಎಲ್ಲರೂ ಸಹ ಪ್ರಯತ್ನ ಪಡಬೇಕಾಗಿದೆ. ಹಾಗಾದಾಗ ಮಾತ್ರ ನಾಯರಾ ಎನರ್ಜಿಗೆ ಬಂದಂಥ ದುಸ್ಥಿತಿಯಿಂದ ಭಾರತ ಪಾರಾಗುತ್ತೆ. ಆತ್ಮನಿರ್ಭರ ಭಾರತ ಅಂತಂದರೆ ಟೆಕ್ನಾಲಜಿಕಲಿ ಸ್ವಾವಲಂಬಿಯಾದ ಭಾರತ. ಇದರತ್ತ ಇಡೀ ಭಾರತದ ಗಮನ ಇನ್ನು ಮುಂದೆ ಹರಿಬೇಕಾಗಿದೆ ಸ್ನೇಹಿತರೆ.